ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜೈ ಕರ್ನಾಟಕ ರವಿ. ಇವತ್ತೆಲ್ಲಪ್ಪ ಬಂದಿದ್ದೀವಿ ಅಂತ ಹೇಳಿದ್ರೆ ಸಂಡೇ ಬಜಾರ್, ಚೋರ್ ಬಜಾರ್ ಅಂತ ಕರೀತಾರೆ. ಇನ್ನೊಂದು ಹೆಸರು ಚೋರ್ ಬಜಾರು, ಇದರ ಆ್ಯಕ್ಚುಯಲ್ ವ್ಯಾಲ್ಯೂ ಸಂಡೇ ಬಜಾರ್ ಅಂತ. ಈ ಬಜಾರಿಗೆ ನಾವು ತುಂಬ ದಿನದಿಂದ ಬರಬೇಕಾಗಿತ್ತು, ಎಷ್ಟೋ ವರ್ಷಗಳಾಗೋಗಿತ್ತು ಬಂದು. ಇವತ್ತು ಬರ್ತಾಯಿದ್ದೀನಿ. ನಿಮಗೂ ಇಲ್ಲಿನ ವಿಶೇಷತೆ, ಇಲ್ಲಿ ಏನೇನು ಐಟಮ್ ಸಿಗುತ್ತೆ ಅಥವಾ ಐಟಮ್ ಡಬಲ್ ಮೀನಿಂಗ್ ಆಗುತ್ತಾ, ಇಲ್ಲಿನ ಸಾಮಾನುಗಳು ಏನೇನು ಅಯ್ಯೋ ವಸ್ತುಗಳು ಏನೇನು ಸಿಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ನಾನು ತಿಳಿಸೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ. ನೀವು ಫುಲ್ಲು ಈ ವಿಡಿಯೋದಲ್ಲಿ ನನ್ನ ಜೊತೆ ಇರಿ. ಏನೇನು ವಸ್ತು ಸಿಗುತ್ತೆ ಇದ್ರ ಬಗ್ಗೆ, ಇದ್ರದ್ದು ನನಗೆ ಗೊತ್ತಿರೋ ವಿಚಾರಗಳನ್ನ ನಾನು ನಿಮಗೆ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಬೆಲ್ ಐಕನ್ ನೋಡಿರಿ. ಇನ್ನೂ ಹೆಚ್ಚಿನ ಕಂಟೆಂಟ್ಗಾಗಿ ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಬನ್ನಿ ಈ ವಿಡಿಯೋದಲ್ಲಿ ಹೋಗೋಣ. ನೋಡಿ ವಸ್ತುಗಳು ಇಂದು ಸ್ನೇಹಿತರೆ, ನಮ್ಮ ತಂದೆ ಹೇಳ್ತಿದ್ರು ಸಂಡೇ ಬಜಾರಲ್ಲಿ ಇಂಥ ವಸ್ತು ಸಿಗಲ್ಲ ಅಂತ ಹೇಳಿದ್ರೆ ಪ್ರಶಸ್ತಿ ಕೊಡ್ತಿದ್ರಂತೆ. ಅವಾಗ ಆ ಥರ ಇತ್ತು, ಇವಾಗ ಗೊತ್ತಿಲ್ಲ. ಅವಾಗಂತೂ ಆ ಥರ ಪ್ರಶಸ್ತಿ ಏನಾದರೂ ಇಂಥ ವಸ್ತು ನಮ್ಮ ಹತ್ರ ಇಲ್ಲಿ ಸಂಡೇ ಬಜಾರಲ್ಲಿ ಸಿಕ್ಕಿಲ್ಲ ನನಗೆ ಐಟಮು ಅಂತ ಹೇಳಿದ್ರೆ ಕರೆದುಬಿಟ್ಟು ಪ್ರಶಸ್ತಿ ಕೊಡ್ತಿದ್ರಂತೆ ಕಂಡುಹಿಡಿದ್ರೆ. ಆ ಥರ ಇದ್ದಿದ್ದು ಒಂದು ಕಾಲ ಇತ್ತಂತೆ ಸಂಡೇ ಬಜಾರಿಗೆ. ಇದು ನಮ್ಮ ತಂದೆ ನನಗೆ ಹೇಳ್ತಿದ್ರು. ಬಟ್ ನಿಜನ ಸುಳ್ಳ ನೀವೇ ಹೇಳಿ ಸ್ನೇಹಿತರೆ, ಇಂಥ ವಸ್ತು ಇಲ್ಲಿ ಸಿಗಲ್ಲ ಅನ್ನೋದು ಯಾವ್ದಾರ ಇದೆಯಾ ಅಂತ ನೋಡೋಣ ಹೇಳಿ ಅಣ್ಣ. ಆಮೇಲೆ ಎಣ್ಣೆ ಗಿಣ್ಣೆ ಸಿಗ್ತಲ್ಲ ಅಂದ್ಬಿಟ್ಟು ಅಣ್ಣ, ಎಣ್ಣೆ ಬಂದು ಬಾರಲ್ಲಿ ಸಿಗ್ತದೆ. ಅದೆಲ್ಲಂದು ಬೇಕೋ ಅಲ್ಲೆಲ್ಲ ಮಾರಂಗಿಲ್ವಲ್ಲ, ಅದೇನೋ ಎಲ್ಲಂದು ಬೇಕೋ ಅಲ್ಲಿ ಮಾರಂಗಿದ್ದಿದ್ರೆ ಇಲ್ಲಿ ಇಡೋರು. ಬಟ್ ಅದನ್ನು ಮಾರೋಕ್ಕೆ ಹಾಕೋ ಅವಕಾಶ ಇಲ್ವಲ್ಲ, ಅದಕ್ಕೋಸ್ಕರ ಇಲ್ಲಿ ಇಟ್ಟಿಲ್ಲ. ನನಗೆ ಗೊತ್ತು ಆ ಮೆಸೇಜ್ ಬರ್ತಿತ್ತು ಅಂತ, ಅದಕ್ಕೆ ನಾನೇ ಮೊದಲೇ ಹೇಳ್ಬಿಟ್ಟಿದ್ದೀನಿ ಮೆಸೇಜ್ ಬರೋಕ್ಕೆ ಮುಂಚೆ. ಅಂದರೆ ಏನು ಗೊತ್ತಾ ಸ್ನೇಹಿತರೆ, ಇಲ್ಲಿ ಇಂಥ ವಸ್ತುಗಳು ಸಿಗಲ್ಲ ಅಂತ ಹೇಳಂಗೆ ಇಲ್ಲ. ಅಂಥ ವೆರೈಟಿ ಇದ್ದಾವೆ ಇಲ್ಲಿ ಅಂತ. ಪ್ರತಿ ಐಟಮು ಕೂಡ ಸಿಗುತ್ತೆ. ಒಂದು ಏನಂತೀವಿ, ಒಂದು ತಲೆ ಬಾಚ್ಕೊಳ್ಳೋದ್ರಿಂದ ಹಿಡಿದು ನಮ್ಮ ಮನೆಗೆ ಏನೇನು ಬೇಕು, ಫ್ರಿಜ್ಜು, ವಾಷಿಂಗ್ ಮಿಷಿನು, ಬಟ್ಟೆ, ಪ್ಯಾಂಟು, ಚಡ್ಡಿ, ಏನು ಬೇಕು ಹೇಳಿ, ಚಪ್ಪಲಿ ಗಿಪ್ಲಿ, ಎಲ್ಲ ಥರ ವೆರೈಟಿಗಳು ಕೂಡ ಇಲ್ಲಿ ಸಂಡೇ ಬಜಾರಲ್ಲಿ ಸಿಗುತ್ತೆ. ಆಮೇಲೆ ಇನ್ನೊಂದು ವಿಚಾರ ಏನು ಗೊತ್ತಾ ಸ್ನೇಹಿತರೆ, ನಿಮಗೆ ನೀವು ನನ್ನ ಪ್ರಕಾರ ಸಂಡೇ ಬಜಾರ್ಗೆ ಹೋಗಿರೋರು ಈ ಮಾತು ಕೇಳಿಸ್ಕೊಂಡು ಇಡ್ತೀರ ನೀವು. ಅವರಿಷ್ಟು ಬುದ್ಧಿವಂತರು ಅಲ್ಲಿನ ವ್ಯಾಪಾರಿಗಳು ಅಂತ ಹೇಳಿದ್ರೆ ಯಾವ ಥರ ಅಂದರೆ ನಿಮ್ಮನ್ನ ಒಂಥರ ಡಿಪ್ರೆಷನ್ ಕಳಿಸ್ಬಿಡ್ತಾರೆ. ಯಾವ ಥರ ಅಂದರೆ ನೋಡೋರು ಜಾಸ್ತಿ ತಗೊಳ್ಳೋರು ಕಡಿಮೆ ಅಂದ್ಬಿಡ್ತಾರೆ ನೀವು ಹೋದಾಗ ಮುಂದಗಡೆ. ಅವಾಗ ನಿಮಗೆ ಗಿಲ್ಟಿ ಫೀಲ್ ಆಗಿಬಿಟ್ಟು ಪರ್ಚೇಸ್ ಮಾಡಬೇಕು. ಆ ಥರ ಸನ್ನಿವೇಶ ತಂದುಬಿಡ್ತಾರೆ ಕೆಲವ್ರು. ನೋಡಿದ್ದೀನಿ ನಾನು, ನನಗೂ ಆ ಅನುಭವ ಆಯಿತು. ಬಟ್ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಸ್ವಲ್ಪ. ಯಾಕೋ ಕೆಲವ್ರು ನಾವು ಅವಾಗಿಂದ ನಾವು ಏನಂದರೆ ಸಂಡೇ ಬಜಾರಲ್ಲಿ ನಾನು ಶುರು ಮಾಡಿದಾಗ ನಾನು ಸಂಡೇ ಬಜಾರ್ಗೆ ನಾನು ಬಿಸ್ನೆಸ್ ಶುರು ಮಾಡಿದಾಗ 2012ರಲ್ಲಿ ನಾನು ಬಿಸ್ನೆಸ್ ಶುರು ಮಾಡಿದ್ದು. ಆವಾಗ ನಮ್ಮದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನಮ್ಮ ಹತ್ರ ಹೋಗಿ ತೊಗೊಳಕ್ಕೆ, ಹೊಸ ಟೂಲ್ಸ್ ತೊಗೊಳ್ಳಿಕ್ಕೆ ಅಂದರೆ ಮೀಟ್ರಿಲ್ಲ ಅಂದರೆ ಕಾಸ್ಟ್ ಎಷ್ಟು ಹೇಳ್ತಾರೋ ಏನೋ ಅನ್ನೋ ಭಯ ಇತ್ತು. ಅದಕ್ಕೋಸ್ಕರ ನನ್ನ ಹತ್ರ ಸೇವ್ ಮಾಡಿದ್ದು ನಾನು ಡ್ಯೂಟಿ ಮಾಡಿಕೊಂಡು ಸೇವ್ ಮಾಡಿದ್ರಲ್ಲಿ ನಾನು ಹೋಗಿ ಟೂಲ್ಸ್ನ ತೊಗೊಬಂದು ಕೂಡಿ ಕುಂತಿದ್ದು. ನನಗೆ ಟೂಲ್ಸ್ ಅಂದರೆ ಈಗಲೂ ಹುಚ್ಚು. ನಾನು ಈಗಲೂ ಕೂಡ ಟೂಲ್ಸ್ನೇ ಹುಡುಕ್ತಾ ಇದ್ದೀನಿ. ನಿಮಗೆ ಅದು ಹೇಳ್ತೀನಿ ಯಾವ ಟೂಲ್ಸ್ ಅಂತ, ಅದನ್ನೇ ಹುಡುಕ್ತಾ ಇದ್ದೀನಿ. ಬಟ್ ಅದು ಸಿಗ್ತಾ ಇಲ್ಲ ನನಗೆ. ಆ ಥರ ನಂದು ಮೈಂಡು. ಆ ಟೂಲ್ಸ್ ಎಲ್ಲ ತೊಗೋಬೇಕಾದ್ರೆ ಭಯ. ಎಲ್ಲಿ ನಾವು ಈಚೆ ಹೋಗ್ಬೇಕಾದ್ರೆ ಯಾರು ನಮ್ಮ ಹಿಂದೆ ಫಾಲೋ ಮಾಡ್ಕೊಬಂದ್ಬಿಟ್ಟು ಏನು ಕಿತ್ಕೊಂಡು ಹೊಟ್ಟೋಗ್ತಾರೋ. ಅಂದರೆ ಅವಾಗ ಚೋರ್ ಬಜಾರು ಅಂದರೆ ಕಳ್ತನದ ಮಾಲೆ ಮಾರ್ತಿದ್ದು ಮುಂಚೆ. ಅಷ್ಟು ಹೇಳೋರು, ಅದು ಕಳ್ತನದ ಮಾಲೆ ಮಾರ್ತಿದ್ರು, ಅಲ್ಲಿ ಕತ್ಕೊಬಂದು ಮಾರ್ತಿದ್ರು ಅನ್ನೋದು ಅವಾಗಿತ್ತು. ಇವಾಗಿಂದು ಗೊತ್ತಿಲ್ಲ ಸ್ನೇಹಿತರೆ. ಅವಾಗ ಇದ್ದಿದ್ದನ್ನು ನಾನು ನಿಮಗೆ ಕಿವಿಗೆ ಬಿದ್ದಿದ್ದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ಬಟ್ ಇವಾಗ ಸಂಡೇ ಬಜಾರು ಎಲ್ಲ ವೆರೈಟೀಸ್ ಸಿಗುತ್ತೆ. ಆ ಥರ ನಮ್ಮ ಹಿಂದೆ ಫಾಲೋ ಮಾಡ್ಕೊಂಡ್ಬಂದ್ಬಿಡ್ತಾರೆ ಅನ್ನೋ ಭಯ. ಆ ಉದ್ದೇಶಕ್ಕೆ ನಾವು ಸಂಡೇ ಬಜಾರ್ಗೆ ಅವಾಗ ಹೋಗ್ತಿರ್ಲಿಲ್ಲ. ಬಟ್ ಇವಾಗ ಆ ಥರ ಏನಿಲ್ಲ, ಎಲ್ಲ ಸ್ವಲ್ಪ ಚೇಂಜಸ್ ಆಗಿಬಿಟ್ಟಿದೆ. ಎಲ್ಲರೂ ಒಂಥರ ಏನಂತಾರೆ, ಟ್ರೆಂಡಿಂಗಿಗೆ ಸೆಟ್ ಆಗಿಬಿಟ್ಟಿರ್ತಾರೆ. ಅಂದರೆ ನಾವು ಯೂಟ್ಯೂಬ್ ಮಾಡೋಕ್ಕೆಲ್ಲ ಈ ಥರ ಮೊಬೈಲ್ ಇಟ್ಕೊಂಡು ಹೋಗೋಕ್ಕೆ ನನಗೆ ಈಗಲೂ ಕೂಡ ಭಯ ಇದೆ ಸ್ನೇಹಿತರೆ. ನೋಡಿ ನಮ್ಮ ಹುಡುಗ ಬ್ಯಾಗ್ನ ಮುಂದಕ್ಕೆ ಹಾಕೊಂಡ್ಬಿಟ್ಟು ಅವನು ಎಲ್ಲಿ ಕುಯ್ದು ಬಿಡ್ತಾರೆ ಅಂತ. ಅಂದರೆ ಅಷ್ಟು ಭಯ. ಮಾರ್ಕೆಟು ಜನಸಂದಣಿ ಪ್ರದೇಶ ಅಲ್ವಾ, ಆ ಥರ ಭಯ ಇರುತ್ತೆ. ಆ ಥರ ನಾನು ಸ್ಟಾರ್ಟಿಂಗಲ್ಲಿ 2012ರಲ್ಲಿ ಟೂಲ್ಸ್ಗಳನ್ನ ಇಲ್ಲೇ ನಾನು ತೊಗೊಂಡಿದ್ದು ಸಂಡೇ ಬಜಾರನ್ನೇ. ನಾನು ಓಪನ್ನಾಗಿ ಹೇಳ್ತೀನಿ. ಯಾಕೆಂದರೆ ನಮ್ಮ ಹತ್ರ ಅವಾಗಿನ ಪರಿಸ್ಥಿತಿ, ದುಡ್ಡನ್ನು, ಹಣಕಾಸಿನ ಸಮಸ್ಯೆಗಳು ತುಂಬ ಇದ್ದೇ ಇರ್ತಿತ್ತು 2012ರಲ್ಲಿ. ಅಂದರೆ ಯೋಚನೆ ಮಾಡಿ. ಸ್ನೇಹಿತರೆ, ಇಲ್ಲಿ ಬಟ್ಟೆಗಳು ಮಾತ್ರ, ಬಟ್ಟೆ ಕ್ವಾಲಿಟಿ ಸೂಪರಾಗಿರುತ್ತೆ. ಬಟ್ ನಾನು ನೋಡಿದ್ದೀನಿ ಬೇರೆಯವ್ರ ಯೂಟ್ಯೂಬ್ ರೀಸೆಂಟಾಗಿ ಯಾರೋ ಒಬ್ಬರು ಮಾಡಿದರು. ಅಂದರೆ ಸೆಕೆಂಡ್ಸ್ ಬಟ್ಟೆ, ಯೂಸ್ಡ್ ಬಟ್ಟೆಗಳನ್ನ ತಂದು ಮಾರ್ತಾರೆ ಅನ್ನೋದು ಒಂದಿದೆ. ಬಟ್ ಇದು ನೋಡಿದ್ರೆ ಯೂಸ್ಡ್ ಬಟ್ಟೆನೇ ಅಂತಲೇ ಅನಿಸಲ್ಲ ಸ್ನೇಹಿತರೆ. ಅಷ್ಟು ಫ್ರೆಶ್ ಆಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಬಟ್ಟೆ ಕ್ವಾಲಿಟಿ ನೋಡಬೇಕು, ಸೂಪರಾಗಿರುತ್ತೆ. ಚೀಪ್ ಆ್ಯಂಡ್ ಬೆಸ್ಟು. ನೋಡಿ ಇವನು ಇಯರ್ಬಡ್ಸ್ ಮಾಡ್ತಾಯಿದ್ದಾರೆ, ಒರಿಜಿನಲ್ ಅಂದ್ಬಿಟ್ಟು ಮಾಡ್ತಾಯಿದ್ದಾರೆ. ಅದು ಫುಲ್ಲು ವರ್ಸ್ಟ್ ಲೋಕಲ್. ಅದು ಇನ್ನು 300 ರೂಪಾಯಿಗೂ ಬೇಕಾದ್ರೆ ಕೊಡ್ತಾರೆ ನಿಮಗೆ. ಇಲ್ಲಿ ಇನ್ನೊಂದು ವಿಚಾರ ಏನು ಗೊತ್ತಾ ಸ್ನೇಹಿತರೆ,
ನೀವು ಅವರು ರೈಟ್ ಎಕ್ಸಾಂಪಲ್ಲು ಅವರು 1000 ಹೇಳಿದ್ರೆ ನೀವು 200 ರೂಪಾಯಿ ಕೇಳಿದ್ರು ಕೊಡ್ತಾರೆ ಅಂತ ಇಲ್ಲಿ. ನಾವೇ ಪರೀಕ್ಷೆ ಮಾಡಿದ್ವಿ. ನೀವು 1000 ರೂಪಾಯಿ ಹೇಳಿದ್ರೆ ಅವ್ರ ಐಟಮ್ನ ಅದ್ರ ವ್ಯಾಲ್ಯೂ ನಿಮಗೆ ಗೊತ್ತಿದ್ದು ಅಂದರೆ 200 ರೂಪಾಯಿ ಕೇಳಿದ್ರು ಆ ವಸ್ತುನ ಕೊಡ್ತಾರೆ ನಿಮಗೆ. ಅದು ಅರ್ಥ ಮಾಡ್ಕೊಳ್ಳಿ ಯಾವ ಥರ ಇರುತ್ತೆ ಅಲ್ಲಿ ಮಾರ್ಕೆಟ್ ಅಂತ. ಸಂಡೇ ಬಜಾರು ನೀವು ರೈಟು 1000 ಹೇಳಿದ್ರೆ 70% ನೀವು ಕಮ್ಮಿ ಕೇಳಿಂದನೇ ಶುರು ಮಾಡಬೇಕು. ಕೆಲವು ಐಟಮ್ ಫಿಕ್ಸೆಡ್ ಇರುತ್ತೆ, ನಿಮ್ಗೆ ಐಡಿಯಾ ಗೊತ್ತಿರುತ್ತೆ, ನಿಮಗೆ ಮನಸ್ಸಿಗೆ ಅನಿಸ್ಬಿಡ್ಬೇಕು. ಯಾಕೆಂದರೆ ಯಾರೂ ಮೋಸ ನಮ್ಮನ್ನ ಮಾಡೋಕ್ಕಾಗಲ್ಲ, ನಾವು ಮೋಸ ಹೋಗ್ಬೇಕಷ್ಟೇ. ನಮ್ಮನ್ನ ಯಾರೂ ಮೋಸ ಮಾಡೋಕ್ಕಾಗಲ್ಲ, ನಾವೇ ಮೋಸ ಹೋಗ್ತೀವಿ. ಅದು ನಮ್ಮ ಮೇಲೆ ನಿಂತಿರುತ್ತೆ ಎಲ್ಲ. ಪಾಪ ಅವ್ರು ಮೋಸ ಮಾಡಬೇಕು ಅಂತ ಏನಿಲ್ಲ, ಅವ್ರು ವ್ಯಾಪಾರ ಮಾಡ್ತಾಯಿರ್ತಾರೆ. ವ್ಯಾಪಾರ ಅಂದ್ರೇ ಮೋಸ ಅಲ್ವಾ. ಬಟ್ ಏನೂ ಮಾಡೋಕ್ಕಾಗಲ್ಲ. ನಿಮ್ಮ ಇದ್ರ ಮೇಲೆ, ನಿಮ್ಮ ಬುದ್ಧಿವಂತಿಕೆ ಮೇಲೆ ಐಟಮ್ ಪರ್ಚೇಸ್ ಮಾಡೋದು ಬಿಡೋದಲ್ಲ, ನಿಮ್ಮ ಬುದ್ಧಿವಂತಿಕೆ ಅಷ್ಟೇ. ನಾನು ಇಲ್ಲಿ ಪ್ರತಿಯೊಬ್ಬರೂ ರೈಟ್ ಕೇಳಿ ನಿಮಗೆ ತೋರಿಸ್ಬೋದಾಗಿತ್ತು ಸ್ನೇಹಿತರೆ. ಬಟ್ ನಮ್ಗೆ ನಿಜವಾಗ್ಲೂ ಹೇಳ್ತೀನಿ, ಮೀಟ್ರಿಲ್ಲ ಈ ವಿಚಾರದಲ್ಲಿ. ಯಾಕೆಂದರೆ ಅಲ್ಲಿ ಕೆಲವರು ರಾಂಗ್ ಆಗಿಬಿಡ್ತಾರೆ. ಸುಮ್ಮನೆ ಯಾಕೆ ರಿಸ್ಕ್ ಅಂತ ಅಷ್ಟೇ. ಏನೋ ಒಂಥರ ಭಯ ಇದೆ. ಫಸ್ಟ್ ಟೈಮ್ ನಾನು ಸಂಡೇ ಬಜಾರಲ್ಲಿ ಓಪನ್ ಪ್ಲೇಸಲ್ಲಿ ನಾನು ಹೊಸಬ ಯೂಟ್ಯೂಬ್ಗೆ ಅದರಿಂದ ಸ್ವಲ್ಪ ಭಯ ಇದೆ. ಡೈರೆಕ್ಟಾಗಿ ಹೋಗಿ ವೀಡಿಯೋ ಮಾಡಿ ಮಾತಾಡೋಕ್ಕಾಗಲ್ಲ. ಅದು ಮುಂದಿನ ದಿನಗಳಲ್ಲಿ ಸ್ವಲ್ಪ ನಾನು ಬೆಳೆಸ್ಕೊತೀನಿ ಸ್ನೇಹಿತರೆ. ಅದು ನಿಮ್ಮ ಸಪೋರ್ಟ್ ಇರಲಿ ಅಷ್ಟೇ. ಅಂದರೆ ಡೈರೆಕ್ಟಾಗಿ ಹೋಗಿ ವೀಡಿಯೋ ಮಾಡೋದು ಹೇಗೆ ಹಿಂಗೆ ಅಂದರೆ ಪ್ರತಿ ಐಟಮು ಕೇಳಿದ್ರೆ ನೀನು ತಗೊಳ್ಳೋದಿಲ್ಲ, ಅವರೇ ಹೇಳಿದ್ನಲ್ಲ ನಾನು ಡೈಲಾಗು, ಬರೀ ನೋಡೋಕೆ ಬರೋರು ಅಷ್ಟೇ, ಇಲ್ಲಿ ತೊಗೊಳ್ಳೋರು ಯಾರೂ ಬರೋಲ್ಲ ಅನ್ನೋ ಥರ ಮಾತಾಡ್ಬಿಡ್ತಾರೆ. ಅವಾಗ ನಮಗೆ ಗಿಲ್ಟಿ ಫೀಲ್ ಆಗ್ಬಿಟ್ರೆ ನಾನು ಪರ್ಚೇಸ್ ಮಾಡಿಬಿಡ್ತೀನಿ. ಪರ್ಚೇಸ್ ಮಾಡಿ ದುಡ್ಡು ವೇಸ್ಟ್ ಮಾಡೋದು ಬೇಡ ಅನ್ನೋದು ನನ್ನ ಕಾನ್ಸೆಪ್ಟು. ಎಲ್ಲ ಇದೆ ನಮ್ಮದು, ಎಲ್ಲರೂ ಆಲ್ರೆಡಿ ಅಂಗಡಿ ಇದೆ, ಎಲ್ಲ ಐಟಮ್ ಇದೆ. ಅವಶ್ಯಕತೆ ಇಲ್ಲ, ನನ್ನ ಅವಶ್ಯಕತೆ ಮೇಯ್ನು ನಾನು ಇವತ್ತು ಬಂದಿದ್ದೆ ನಿಮಗೆ ನಾನು ತೋರಿಸೋಕ್ಕೋಸ್ಕರ ಅಷ್ಟೇ. ಸಂಡೇ ಬಜಾರು ಅದರಲ್ಲಿ ಒಂದು ಟೂಲ್ಸ್ ಹುಡುಕ್ತಾ ಇದ್ದೀನಿ. ಅದೇನಾದ್ರು ಸಿಗುತ್ತೆ ಅಂದ್ಕೊಂಡಿದ್ದೀನಿ, ನೋಡೋಣ. ಯಾಕೆಂದರೆ ಅದು ನನ್ನ ಮೈಂಡಲ್ಲಿರೋ ಥರ ಟೂಲ್ಸ್. ಅದು 90% ಅದು ಈ ನನಗೆ ಬೇಕಾಗಿರೋ ಥರ ಸಿಗೋಲ್ಲ. ನಮ್ಮ ಹತ್ರ ರೆಗ್ಯುಲರ್ ಆಗಿರೋದು ಇದೆ ಇಲ್ಲಿ. ಬಟ್ ನಮಗೆ ಸ್ಪೆಷಲ್ ಬೇಕು. ಯಾವುದಪ್ಪ ಅಂದರೆ ಬೇರಿಂಗ್ ರಿಮೂವರು. ಅದು ನನ್ನ ಕಾನ್ಸೆಪ್ಟ್ ಮೈಂಡಲ್ಲಿರೋ ಥರ ಏನಾದ್ರು ಸಿಕ್ಕಿದ್ರೆ ತೊಗೊಳ್ತೀನಿ. ಬನ್ನಿ ಹೋಗೋಣ ಮುಂದಕ್ಕೆ, ಏನೇನು ಕತೆ ನೋಡೋಣ. ನೋಡು ಮಗ, ವೀಣೆ ಎಲ್ಲ ಇದೆಯಲ್ಲೋ ಇಲ್ಲಿ, ವೀಣೆನೂ ಬೇಕೇನೋ ನೋಡೋ. ವೀಣೆ ತಗೊಂಡು ಮುಡ್ಸೋಣ, ಅದರದ್ದೇ ಯೂಟ್ಯೂಬ್ ಮಾಡ್ಕೊಂಡು ಕೂತ್ಕೋಬೋದು ನೋಡು, ಚೆನ್ನಾಗಿರುತ್ತೆ. ಪ್ರೊಜೆಕ್ಟರ್ ಸ್ನೇಹಿತರೆ, ಏಸರ್ ಯಾವುದೋ ಬರುತ್ತೆ ನೋಡಿ, ಆ ಕಂಪ್ನಿದು ಮಸ್ತಾಗಿದ್ದಾವೆ. 5000 ಹೇಳ್ತಾಯಿದ್ದಾರೆ. ಬಟ್ ಇಲ್ಲಿ ಚೆಕ್ ಮಾಡಿ ಕೊಡಲ್ಲ, ತೊಗೊಂಡೋಗಿ ಹೊಗೆ ಆದರೆ ಏನು ಮಾಡೋದು. ಯಾಕೆಂದರೆ ಇದು ಆಲ್ರೆಡಿ ಸರ್ವಿಸ್ಗಳಾಗಿರೋ ಸ್ಟಿಕ್ಕರ್ಗಳಿದ್ದಾವೆ. ಅಂದರೆ ಐಡಿಯಾ ಇರಬೇಕು ನಮಗೆ, ಸರ್ವಿಸ್ ಆಗಿರೋ ಇದು ಆಲ್ರೆಡಿ, ಅದು ಚೆನ್ನಾಗಿರುತ್ತೆ ಇರಲ್ವಾ ಅಂತ ನೋಡ್ಕೊಂಡು ತೊಗೊಬೇಕು. ಸುಮ್ಮನೆ ಇಷ್ಟೊಂದು ಕಾಸ್ಟ್ಲಿ ಐಟಮ್ ನೀವು ತೊಗೋಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ತೊಗೊಳ್ಳಿ. ಸಣ್ಣ ಪುಟ್ಟ ಆದರೆ ಓಕೆ. ಬಟ್ ಈ ಥರ ಎಲ್ಲ ದೊಡ್ಡ ದೊಡ್ಡ ಐಟಮ್ಗಳು ತೊಗೊಬೇಕಾದ್ರೆ ಸ್ವಲ್ಪ ಹೆವಿ ರಿಸ್ಕಲ್ಲೇ ತೊಗೋಬೇಕಾಗತ್ತೆ. 5000 ಹೇಳ್ತಾಯಿದ್ದಾರೆ ಅದಕ್ಕೆ. ಅದ್ರ ಆ್ಯಕ್ಚುಲ್ ವ್ಯಾಲ್ಯೂ 35,000 ಇದೆ ಅಂತ ನಮ್ಮ ಹುಡುಗ ಹೇಳ್ತಿದ್ದ. ಅದು ನನಗೂ ಐಡಿಯಾ ಇಲ್ಲ. ಅದು ಬನ್ನಿ ನೋಡೋಣ ಇನ್ನೇನೇನು ಸಿಗುತ್ತೆ ಅಂತ. ತಟ್ಟೆ ನೋಡಿ, ಚೊಂಬು, ಲೋಟ ಎಲ್ಲ ಇದೆ. ಫ್ಲಾಸ್ಕ್ಗಳು ಬಿಸಿ ಇರ್ತಾವಲ್ಲೋ ಗೊತ್ತಿಲ್ಲ. ಗ್ಯಾಸ್ ಸ್ಟವ್ ಸ್ನೇಹಿತರೆ ನಮ್ಮ ಹತ್ರ ತಗೊಳ್ರಪ್ಪ, ಬೇಡ ಸಂಡೇ ಬಜಾರಲ್ಲಿ ಸರ್ವಿಸ್ ಸಿಗೋಲ್ಲ, ನಾವು ಸರ್ವಿಸ್ ಕೊಡ್ತೀವಿ ನಿಮಗೆ. ಲೆದರ್ ಬ್ಯಾಗು ಎಲ್ಲ ವೆರೈಟಿ ಇದ್ದಾವೆ ಸ್ನೇಹಿತರೆ, ಏನು ಬೇಕೋ ನೋಡಿ ತೊಗೊಳ್ಳಿ. ಕುಕ್ಕರ್ಗಳು ನೋಡಿ ಯಾವ್ಯಾವ ವೆರೈಟಿ ಇದ್ದಾವೆ. ಇದೆಲ್ಲ ನಮ್ಮ ಕಾಂಪಿಟೇಟ್ರುಗಳು ಇವರು. ನಾವು ಇದನ್ನೆಲ್ಲ ನಿಮ್ಗೆ ತೋರಿಸ್ಬಾರ್ದು, ಆದರೂ ತೋರಿಸ್ತಾ ಇದ್ದೀನಿ ನೋಡಿ. ನೋಡೋಕ್ಕೆ ಏನು ಕಾಸು ಕೊಡಬೇಕಾ? ಎಲ್ಲ ಅಂಗಡಿಗಳು ರಜಾ, ಅವ್ರ ರೆಗ್ಯುಲರ್ ದಿನಗಳಲ್ಲಿ ಓಪನ್ನು. ಭಾನುವಾರ ಹೊತ್ತು ಬರೀ ಸಂಡೇ ಬಜಾರ್ ಮಾತ್ರ ಮೇಯ್ನು. ಇದು ರೋಡು ಇದೆ ಬೇರೆ, ಅಂದರೆ ಸಿಕ್ಕಾಪಟ್ಟೆ ಇವಾಗ ಹರಡ್ಕೊಂಡಿದೆ. ಮೊದಲು ಇಷ್ಟು ಲಾಂಗಲ್ಲಿ ಇರಲಿಲ್ಲ, ಸ್ವಲ್ಪ ಸ್ವಲ್ಪ ಅಷ್ಟೇ ಇದ್ದಿದ್ದು. ಇವಾಗ ಎಲ್ಲ ಗಲ್ಲಿಗಳು, ಜಾಲಿಮೂಲ, ಚಿಕ್ಕಪೇಟೆ, ಸಣ್ಣ ಪುಟ್ಟ ರೋಡ್ಗಳೆಲ್ಲ ಕವರ್ ಆಗಿಬಿಟ್ಟಿದೆ. ಸ್ನೇಹಿತರೆ, ನಾನು ಹೇಳಲಿಲ್ವಾ ಈಗಿನ ಹುಡುಗರು ಟ್ರೆಂಡ್ ಆಗ್ತಾಯಿದ್ದಾರೆ ಅಂತ. ಇಲ್ಲೂ ಅಷ್ಟೇ, ಸಂಡೇ ಬಜಾರಲ್ಲೂ ಇವಾಗ ಇತ್ತೀಚೆಗೆ ಯೂಟ್ಯೂಬರ್ಸ್ ಜಾಸ್ತಿ ಹೋಗಿ ವೀಡಿಯೋ ಮಾಡಿ ಆಗ್ತಾ ಸ್ವಲ್ಪ ಚೇಂಜಸ್ ಆಗ್ತಾಯಿದ್ದಾರೆ. ಮುಂಚೆ ದೇವರಾಣೆ ಬಿಡ್ತಿರ್ಲಿಲ್ಲ ವೀಡಿಯೋ ಮಾಡೋಕ್ಕೆಲ್ಲ, ಇವಾಗ ಬಿಡ್ತಾಯಿದ್ದಾರೆ. ಏನು ಮಾರ್ಕೆಟಿಗೆ ಹೊಸ ಥರ ಗನ್ಗಳು ಇಟ್ಕೊಂಡ್ಬಿಟ್ಟವ್ರೆ. ಏನು ಸಮಾಚಾರ ಇದು? ಬೆಂಕಿ ಕಡ್ಡಿ ಬೇರೆ ಇಟ್ಕೊಂಡವ್ರೆ. ಬೆಂಕಿ ಕಡ್ಡಿ ಹಾಕ್ಬಿಟ್ಟು ಹೊಡಿಯೋದ? ವಾವ್, ಕೇಳೋಣ ಇರೋ ಮುಂದೆ ಬರ್ತಾವ್ರಿ. ಇನ್ನು ಯಾವ ಥರ ಹೊಡಿಯೋದಂತ ಕೇಳೋಣ ಬನ್ನಿ.
ನೋಡಿ ಸ್ನೇಹಿತರೆ, ದೀಪಾವಳಿ ಹಬ್ಬಕ್ಕೆ ಬಂದ್ಬಿಟ್ಟಿದೆ ಹೊಸ ಹೊಸ ಗನ್ಗಳು ಮಕ್ಕಳಿಗೆ. ಬೆಂಕಿ ಗಡ್ಡೆ ಹಾಕ್ಬಿಟ್ಟು ಹೊಡಿತಾರಲ್ಲ ಅವರು. ವಾ ತೋರ್ಸಕ್ಕ ಹೆಂಗ್ ಹೊಡಿಯೋದು ಅಂತ ತೋರ್ಸಕ್ಕ ಕ್ಯಾಮ್ರಾಗೆ. ಪೊಲೀಸ್ ಅಣ್ಣ ಪಕ್ಕದಲ್ಲವನೇ. ಆ ರೇಂಜಿಗೆ ಬರೋದಲ್ಲ ಬರೋ ದೋಸ್ಕೊಂಡು ಏನೇನ ಕಂಡು ಹಿಡಿದು ಹೋಗು. ಹಳೇ ವಾಚ್ಗಳು ಅವೆಲ್ಲ ಒಳ್ಳೊಳ್ಳೆ ಐಟಮ್ ಸಿಗ್ತಾವ ಗುರು. ಹಾಂ, ಬಟ್ ನಾವು ಹುಷಾರಾಗಿರ್ಬೇಕು ಸ್ನೇಹಿತರೆ. ಸಂಡೇ ಬಜಾರ್ ಐಟಮು ಹಂಗೆ ಹಿಂಗೆ ಅಂತಾರೆ. ಇಷ್ಟು ಜನ ಏನಕ್ಕೆ ಬರ್ತಾರೆ ಯೋಚನೆ ಮಾಡಿದ್ದೀರಾ? ಯಾವ ರೇಂಜಿಗೆ ನೋಡಿ, ಒಂದು ಚೂರು ಗ್ಯಾಪ್ ಇಲ್ಲ, ಕಾಲಿಡೋಕ್ಕೂ ಗ್ಯಾಪ್ ಇಲ್ಲ, ಆ ರೇಂಜಿಗೆ ರಶ್ ಇದೆ. ಭಯಂಕರ ರಶ್ ಇದೆ ಸ್ನೇಹಿತರೆ. ನಂಗೆ ವೀಡಿಯೋ ಮಾಡೋಕ್ಕೂ ಆಗ್ತಿಲ್ಲ. ಹಿಂಗಿಂಗೋ ಧ್ವಾನ ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಪ್ರೈಸ್ಗಳು ಸಿಕ್ಕಾಬಟ್ಟೆ ರಶ್ ಇರೋದ್ರಿಂದ ಜಾಸ್ತಿ ಕೇಳೋಕ್ಕಾಗಲ್ಲ. ಏನಿಲ್ಲ ಸ್ನೇಹಿತರೆ, ನೀವು 5 ರೂಪಾಯಿಂದ 10, 15, 20 ಸಾವಿರ ತಕ್ಕನೂ ಐಟಮ್ ಸಿಗುತ್ತೆ ಇಲ್ಲಿ. ತುಂಬ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಗುತ್ತೆ. ಐಫೋನ್ಗಳೆಲ್ಲ ಸಿಗುತ್ತೆ, ಬಟ್ ಅವೆಲ್ಲ ಯೂಸ್ ಆಗೋಲ್ಲ ನೀವು ತೊಗೊಂಡೋದ್ರೂ ಸ್ನೇಹಿತರೆ. ರ್ಯಾಕ್ ಎಲ್ಲ ಸಿಗುತ್ತೆ ಇಲ್ಲಿ. ಹೊಸ್ದಾಗಿ ಯಾರು ಅಂಗಡಿ ಮಾಡ್ತೀರಾ ಅಂದರೆ ಇಲ್ಲಿ ಬಂದು ರ್ಯಾಕ್ ತೊಗೊಂಡೋಗ್ಬೋದು. ಕಮ್ಮಿ ಕೇಳಿ, ಅವ್ರು ಹೇಳ್ತಾರೆ ಬಾಯಿ ಬಂದಂಗೆ. ನೀವು ಕಮ್ಮಿ ಕೇಳಿ, ಕಮ್ಮಿ ರೇಟ್ ಸಿಗುತ್ತೆ. ಫುಲ್ ಇದೆಲ್ಲ ಕೊಚ್ಚೆ ಸ್ನೇಹಿತರೆ, ಎಲ್ಲ ಎದ್ದು ಬಂದುಬಿಟ್ಟಿದೆ ಈಚೆ. ಏನೋ ಮಾಡೋಕ್ಕಲ್ಲ, ಇಷ್ಟು ಜನಸಂದಣಿ ಇದ್ದಾಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕು. ನೋಡಿ, ಒಳ್ಳೊಳ್ಳೆ ಶೂಗಳು ಸಿಗುತ್ತೆ. ಅದು ಹೊಸದ ಹಳೇದಾವ ಏನೂ ಗೊತ್ತಾಗಲ್ಲ, ಬಟ್ ಸೂಪರಾಗಿದ್ದಾವೆ ನೋಡೋಕೆ ಮಾತ್ರ. ರೈಟ್ಗಳು ಚೆನ್ನಾಗಿ ಹೇಳ್ತಾರೆ, ನೀವು ಕಮ್ಮಿ ಕೇಳ್ಕೊಳ್ಳಿ ಅಷ್ಟೇ. ನೋಡಿ, ಎಲ್ಲ ಏನು ಐಟಮ್ ಇಲ್ಲ ನೋಡಿ ಸ್ನೇಹಿತರೆ, ಎಲ್ಲ ವೆರೈಟಿ ಐಟಮು. ಒಂದು ಬಟ್ಟೆ ನೇತಾಕಿಂದ ಹಿಡ್ಬೋದು, ಮಿಕ್ಸಿಗಳು, ಗ್ರೈಂಡ್ರು, ಗ್ಯಾಸ್ ಸ್ಟವು, A to Z ಕಾಫಿಗಳು, ಕಪ್ಗಳಿದಾವೆ ನೋಡಿ, ಕಾಫಿ ಕಪ್ಗಳೆಲ್ಲ, ಬಟ್ಟೆಗಳು, ಸೈಕಲ್ ಅಂಗಡಿಯವರು ಸೈಕಲ್ಗಳು ಇಟ್ಟವ್ರೆ. ಸ್ನೇಹಿತರೆ, ನಿಮ್ಮ ಪರ್ಸು, ಮೊಬೈಲು, ಬ್ಯಾಗ್ಗಳೆಲ್ಲ ತುಂಬ ಹುಷಾರಾಗಿರ್ಬೇಕು. ಇಲ್ಲಿ ಜನಸಂದಣಿ ಜಾಸ್ತಿ ಇದ್ದಾಗ ಏನು ಕಳ್ಕೊತೀರಿ, ಏನು ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಸಿಕ್ಕಾಪಟ್ಟೆ ಕಳ್ಳರುಗಳಿರ್ತಾರೆ. ಆದಷ್ಟು ತುಂಬ ನೀವು ಹುಷಾರಲ್ಲಿದ್ದರೆ ಒಳ್ಳೆಯದು ಜನಸಂದಣಿ ಇದ್ದಾಗ. ಯಾಕೆಂದರೆ ನೀವು ಐಟಮ್ಗಳ ಮೇಲೆ ಗಮನ ಇರುತ್ತೆ. ಯಾವ ಐಟಮ್ ತೊಗೊಬೇಕು, ಯಾವ ಐಟಮ್ ಬಿಡಬೇಕು ಅನ್ನೋ ಮೈಂಡಲ್ಲೇ ನೋಡ್ತಾ ಇರ್ತೀರ. ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಕ್ಯಾಮ್ರಾಗಳು ನೋಡಿ ಸ್ನೇಹಿತರೆ ಹೆಂಗಿದ್ದಾವೆ. ಕ್ಯಾಮ್ರಾಗಳೇನು ನನ್ನ ಪ್ರಕಾರ ಯೂಸ್ ಆಗುತ್ತೆ, ಬಟ್ ಬೇರೆ ಎಲ್ಲ ಕಷ್ಟ ಸ್ನೇಹಿತರೆ. ನೋಡಿ, ಫೇರ್ ಆ್ಯಂಡ್ ಲವ್ಲಿಗೆ ಅವು ಇವು ಯಾವ್ಯಾವುದು ಬ್ಯೂಟಿ ಐಟಮ್ಸ್ ಎಲ್ಲ ಬಿದ್ದಾವೆ ಸ್ನೇಹಿತರೆ ಇಲ್ಲಿ. ಅದು ಏನು ಯಾರು ತೊಗೊತಾರೋ ಅದು ದೇವ್ರಿಗೆ ಗೊತ್ತು. ಅದು ಎಲ್ಲಿಂದ ತಗೊಬಂದು ಹಾಕ್ತಾರೋ ಯಪ್ಪ ಶಿವ. ನೋಡಿ, ಕಾಯಿನ್ಗಳು, ಹಳೆ ಕಾಯಿನ್ಗಳು ಯಾರು ಕಲೆಕ್ಷನ್ ಮಾಡ್ಕೋಬೇಕು ಅಂದರೆ ಬನ್ನಿ, ಸಿಗುತ್ತೆ. ಒಂದು ಜೋರು ಹಳೆ ಕಾಯಿನ್ಗಳೇನಾ, 20 ರೂಪಾಯಿ ಅಂತೆ ಒಂದು. ಹಿಂಗೆ ಏನೋ ಗೊತ್ತಿಲ್ಲ. ಯಾರಪ್ಪ ಗಾಡಿ ಅಂತ ಸ್ನೇಹಿತರೆ, ಗಾಡಿಗಳು ಮಾತ್ರ ಒಳಗೆ ಸಿಗಾಕೊಂಡ್ಬಿಡ್ತೀರಾ. 99% ನೀವು ಪಾರ್ಕಿಂಗ್ ಜಾಗ ಇದೆ, ಮೆಟ್ರೋ ಸ್ಟೇಷನ್ ಆಪೋಸಿಟಲ್ಲೂ ಪಾರ್ಕಿಂಗ್ ಇದೆ. ಅಲ್ಲಿ ಪಾರ್ಕಿಂಗ್ ಮಾಡ್ಕೊಳ್ಳಿ, ಚಾರ್ಜಸ್ ಇರುತ್ತೆ, ಬಟ್ ಸೇಫ್ಟಿ ಇರುತ್ತಲ್ವಾ. ಎಲ್ಲಿ ಬೇಕೋ ಅಲ್ಲೆಲ್ಲ ಪಾರ್ಕಿಂಗ್ ಮಾಡಬೇಡಿ, ಡೇಂಜರ್ ಇರುತ್ತೆ. ಇಲ್ಲಾಂದರೆ ಸಿಗ್ನಲಲ್ಲಿದೆ, ಕೆಲಸಪಳ್ಳಿ ಸಿಗ್ನಲ್ ಅಲ್ಲೂ ಇರುತ್ತೆ. ಇದೆಯಲ್ಲ ಯಾವುದು KR ಮಾರ್ಕೆಟು, ಆ ಸಿಗ್ನಲಲ್ಲೂ ಇದೆ. ಇಲ್ಲಾಂದರೆ ಮೆಟ್ರೋ ಸ್ಟೇಷನ್ ಆಪೋಸಿಟ್, ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಆಪೋಸಿಟಲ್ಲೂ ನಿಮಗೆ ಪಾರ್ಕಿಂಗು ಜಾಗ ಇದೆ. ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಚಾರ್ಜಸ್ಸು ಇರುತ್ತೆ. ಬೆಟರು. ಸುಮ್ಮನೆ 20-30 ರೂಪಾಯಿಗೋಸ್ಕರ ನೀವು ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಗಾಡಿ ಹಾಕಿ ಗಾಡಿನ ಸುಮ್ಮನೆ ಸ್ಕ್ರ್ಯಾಚಸ್ಸು ಇಲ್ಲ ಏನಾದರೂ ಹೆಚ್ಚು ಕಮ್ಮಿ ಆಗ್ಬೋದು. ನೋಡಿ, ಇದು ಲ್ಯಾಪ್ಟಾಪ್ ಡೀಲ್ ಮಾಡ್ತಾಯಿದ್ದಾರೆ. ಅವರೇ ಹೇಳ್ತಾಯಿದ್ದಾರೆ ಅದು ಬೇಡ ಇದು ತೊಗೊಳ್ಳಿ ಅಂತ. ಆದಷ್ಟು ನಿಮಗೆ ಯಾವುದು ಕಾರಣಕ್ಕೆ ಅವರೇ ಪರ್ಸ್ನಲಿ ಇನ್ಫಾರ್ಮೇಷನ್. ಯಾಕೆಂದರೆ ಅವರು ಆದಷ್ಟು ಬೇರೆದ್ರ ಬಗ್ಗೆನೇ ಗಮನ ಕೊಡೋದು. ಯಾವುದು ಚೆನ್ನಾಗಿದೆ
ತೊಗೊಂಡ್ರೆ ಎಲ್ಲ ವೆರೈಟಿ ಇದೆ. ಸ್ನೇಹಿತರೆ, ನನಗಿದೊಂದು ಇಷ್ಟ ಆಗೋಯ್ತು ಕ್ಯಾರಮ್ ಬೋರ್ಡು. ಬಟ್ ಕೇಳಿದೆ, ಅವ್ನು ಯಾಕೋ ರೆಸ್ಪಾನ್ಸ್ ಮಾಡಿಲ್ಲ. ಬೇರೆ ಕಸ್ಟಮರ್ ನೋಡ್ತಾಯಿದ್ರು. ಒಂಥರ ಇನ್ನೇನು ಅಂದ್ಬಿಟ್ಟು ಕ್ಯಾಮ್ರಾ ಬೇರೆ ಇಟ್ಕೊಂಡಿದ್ದೀನಲ್ವಾ, ಅವ್ನು ಹೇಳ್ತಾನೆ ಇಲ್ವಾ ಅಂದ್ಬಿಟ್ಟು ಬಂದುಬಿಟ್ಟೆ ನಾನು. ಸಕ್ಕತ್ತಾಗಿತ್ತು ಕ್ಯಾರಮ್ ಬೋರ್ಡ್ ಮಾತ್ರ. ಅವನ್ ಬಾ. ರಜಾ ಮಾಡೋರ ನನ್ನ ಹಳೇ ಡೀಲರ್ ಒಬ್ಬರು ಇಲ್ಲಿದ್ದರು, ಸ್ಟೀಲ್ ಐಟಮ್ ಅವರು. ಬಟ್ ಅವ್ರ ಅಂಗಡಿ ಸಿಗ್ತಾ ಇಲ್ಲ. ಏನು ಚೇಂಜ್ ಮಾಡಿದಾನೋ ಏನೋ ಗೊತ್ತಿಲ್ಲ. ಫೋನ್ ಮಾಡಿದೆ, ಫೋನ್ ರಿಸೀವ್ ಮಾಡ್ತಿಲ್ಲ. ಅದನ್ನೇ ಹುಡ್ಕಾಡ್ತಾ ಇದ್ದೀನಿ. ಇದು ಜಾಲಿಮೂಲ ರೋಡ್ ಇದು. ಬಟ್ ಸಿಗ್ತಾ ಇಲ್ಲ. ಏನೂ ಮಾಡೋಕ್ಕಾಗಲ್ಲ. ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ರೇರು ಈ ರೋಡಿಗೆ ನಾನು ಬರೋದು. ಬಟ್ ಸಿಗ್ತಾ ಇಲ್ಲ. ಬನ್ನಿ ಹೋಗೋಣ ಮುಂದೆ. ಇದು ಥ್ರೆಡ್ ಮಿಲ್ಲೆಲ್ಲ ಇದೆ ನೋಡಿ. ಒಳ್ಳೆ ಥ್ರೆಡ್ ಮಿಲ್ಲು. ಹೆಲ್ಮೆಟ್ಟು ಅಲ್ಲೇನೋ ಗಾಡೀಲಿ ಹಾಕಿ ಬಂದಿದ್ದೀವಿ. ಅಲ್ಲೇನೋ ಮಿಸ್ಸಾಗಿ ಕಳೆದೋಗ್ಬಿಟ್ರೆ ಇಲ್ಲಿ ಬಂದು ತೊಗೊಂಡೋಗೋಣ. ಸ್ನೇಹಿತರೆ, ಇಷ್ಟೊಂದು ತಾಳ್ಮೆಯಿಂದ ನೋಡಿರೋದಕ್ಕೆ ನನ್ನ ಕಡೆಯಿಂದ ತುಂಬ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ನೋಡ್ತಿರೋರು. ಹಾಗೆ ಬೆಲ್ಲೈಕನ್ ಅಂತೂ ಹೊಡೀರಿ ಸ್ನೇಹಿತರೆ. ದಯವಿಟ್ಟು ಸಪೋರ್ಟ್ ಮಾಡಿ. ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಮಂಡ್ಯ ಹುಡುಗ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಇನ್ನೂ ಹೆಚ್ಚಿನ ಕಂಟೆಂಟ್ಗೆ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡಿ. ಬಾಯ್.